ನಾನು ಮುಸ್ಲಿಮರನ್ನು ಉದ್ದೇಶಿಸಿ ಯಾವುದೇ ಮಾತನ್ನು ಹೇಳಿಲ್ಲ. ಮೋದಿಯವರನ್ನ ಪ್ರಧಾನಮಂತ್ರಿಯವರನ್ನ ನಿಂದಿಸ್ತಾ ಇದ್ದಂಥ ಮುಲ್ಲಾನ್ ಬಗ್ಗೆ ಹೇಳಿದ್ದೇನೆ. ಆ ಮಾತಿಗೆ ಈಗಲೂ ಬದ್ಧ ಇದ್ದಾನೆ. ಜೋರಾಗ್ತಾ ಇದೆ, ಸಿಟಿ ರವಿ ಅವರನ್ನ ಅರೆಸ್ಟ್ ಮಾಡ್ತಾರೆ ಅಂತ. ಈಗ ಕೇಸು ಜೈಲು ಸಿಟಿ ರವಿಗೇನು ಹೊಸ್ತಲ್ಲ. 1982 ಇಲ್ಲಿಗೆ 46 ವರ್ಷದ ಹಿಂದೆ ಮೊದಲನೇ ಕೇಸ್ ನನ್ನ ಮೇಲೆ ಬಿದ್ದಿತ್ತು. ಆವಾಗ ನನಗಿನ್ನೂ ಹೈಸ್ಕೂಲಿಗೆ ಹೋಗ್ತಾ ಇದ್ದೆ. ಆ ಸಂದರ್ಭದಲ್ಲೇ ಕೇಸಿಗೆ ಹೆದರಿಲ್ಲ. ನಾವೆಲ್ಲ ಜನಪರ ಹೋರಾಟದ ಮೂಲಕ ರಾಜಕಾರಣಕ್ಕೆ ಬಂದವರು. ನಮ್ಮನ್ನು ಕೇಸ್ ಹಾಕಿ ಹೆದರಿಸಿ ಯಾರು ಮನೇಲಿ ಕೂರ್ಸೋಕ್ಕೆ ಸಾಧ್ಯ ಇಲ್ಲ. ಅವ್ರು ಎಷ್ಟು ಕೇಸ್ ಹಾಕ್ತಾರೋ ಅಷ್ಟು ನಮಗೆ ಜಾಸ್ತಿ ತಾಕತ್ತು ಬರುತ್ತೆ. ರೇಪ್ ಮಾಡಿ ಜೈಲಿಗೆ ಹೋಗಬಾರ್ದು, ಭ್ರಷ್ಟಾಚಾರ ಮಾಡಿ ಜೈಲಿಗೆ ಹೋಗಬಾರ್ದು, ಕಳ್ತನ ಮಾಡಿ ಜೈಲಿಗೆ ಹೋಗಬಾರ್ದು. ಜನರ ಪರವಾಗಿ ಹೋರಾಟ ಮಾಡಿ ಜೈಲಿಗೆ ಹೋಗೋದು ಅಂದರೆ ಅದೊಂದು ಗೌರವದ ಸಂಗತಿನೇ. ಸತ್ಯ ಹೇಳಿ ಜೈಲಿಗೆ ಹೋಗೋದು ಅಂದರೆ ಅದೊಂದು ಗೌರವದ ಸಂಗತಿನೇ. ಅದಕ್ಕೆ ತಯಾರಿದ್ದೀವಿ. 1000 ಸರಿ ಹೇಳಿದ್ದೀನಲ್ಲ, ಮುಲ್ಲಾ ಅನ್ನೋದು ಮುಸ್ಲಿಮರಿಗೆ ಸಮಾನಾಂತರ ಶಬ್ದ ಅಲ್ಲ. ನಾನು ಮುಸ್ಲಿಮರನ್ನು ಉದ್ದೇಶಿಸಿ ಯಾವುದೇ ಮಾತನ್ನು ಹೇಳಿಲ್ಲ. ಪೆಟ್ರೋಲ್ ಟ್ಯಾಂಕರ್ಗೆ ಬೆಂಕಿ ಹಾಕ್ತಿದ್ದ ಮುಲ್ಲಾನ್ ಬಗ್ಗೆ ಹೇಳಿದ್ದೇನೆ. ನಮ್ಮ ಸೈನಿಕರನ್ನ ಬೈತಾ ಇದ್ದಂಥ ಮುಲ್ಲಾನ್ ಬಗ್ಗೆ ಹೇಳಿದ್ದೇನೆ. ಮೋದಿಯವರನ್ನ ಪ್ರಧಾನಮಂತ್ರಿಯವರನ್ನ ನಿಂದಿಸ್ತಾ ಇದ್ದಂಥ ಮುಲ್ಲಾನ್ ಬಗ್ಗೆ ಹೇಳಿದ್ದೇನೆ. ಆ ಮಾತಿಗೆ ಈಗಲೂ ಬದ್ಧ ಇದ್ದಾನೆ. ಅವ್ರಿಗೆ ನಾನೇನು ದೂರು ಕೊಟ್ಟಿದ್ದೀನಿ ಅಂದರೆ, ನಾನು ಒಬ್ಬ ಮುಲ್ಲಾನ್ ಬಗ್ಗೆ ಹೇಳಿದೆ. ನನಗೆ ಗೊತ್ತಿದ್ದಂಗೆ ಅರ್ಚಕರನ್ನ ತೋರಿಸಿ ಚಲನಚಿತ್ರಗಳಲ್ಲಿ ಅಪಮಾನ ಮಾಡಿರೋದನ್ನು, ಪಂಡಿತರನ್ನು ತೋರಿಸಿ ಅಪಮಾನ ಮಾಡಿರೋದನ್ನು ನೋಡಿದ್ದೀವಿ. ಹಿಂದೂ ಸಮಾಜಕ್ಕೆಲ್ಲ ಅಪಮಾನ ಅಂತ ನಾವ್ಯಾರು ಭಾವಿಸಿಲ್ಲ. ಒಬ್ಬ ಮುಲ್ಲಾ ಅವನ ಬಗ್ಗೆ ಟೀಕೆ ಮಾಡಿದ್ದನ್ನು ಇಲ್ಲಿರೋರೆಲ್ಲ ನಮಗೆ ಅಂತ ಅಂದ್ಕೊಳ್ತಾರೆ ಅನ್ನೋದಾದರೆ, ಪೆಹಲ್ಗಾವ್ನಲ್ಲಿ ಧರ್ಮ ಕೇಳಿ ನಮ್ಮ ಹಿಂದೂಗಳನ್ನು ಕೊಂದ್ರಲ್ಲ, ಆ ಕೊಂದವನು ನಿಮ್ಮ ಜಾತಿಗೆ ಸೇರಿದವನಲ್ಲ. ಆ ಪಾಪದ ಹೊಣೆ ನಿಮಗೂ ಸೇರಿರ್ಬೇಕಲ್ಲ. ಆ ಪಾಪದ ಕೃತ್ಯಕ್ಕೆ ನೀವು ಸಮರ್ಥನೆ ಮಾಡ್ತೀರಾ? ಇದೇ ಪ್ರಶ್ನೆಯನ್ನು ಮುಂದಿಟ್ಟಿದ್ದೇನೆ. ಅದಕ್ಕೆ ನಾನು ಹೇಳಿದ್ದೇನೆ, ನಾನು ಸಮಾಜವನ್ನು ಉದ್ದೇಶ ಇಟ್ಟು ಹೇಳಿಲ್ಲ, ಆದರೆ ನೀನು ಸಮಾಜವನ್ನು ಉದ್ದೇಶ ಇಟ್ಟು ಟೀಕೆ ಮಾಡಿದ್ರಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದೀರಿ. ಇದು ಮುಸ್ಲಿಮರನ್ನ ಎತ್ಕಟ್ಟುವಂಥ ಒಂದು ಷಡ್ಯಂತ್ರದ ಭಾಗ ಅಂತಕ್ಕಂಥ ದೂರನ್ನು ನಾನು ಕೊಟ್ಟಿದ್ದೇನೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ